ನಾನು ಅವರು ಸಾವನ್ನಪ್ಪ ದಿನ ಬರಬೇಕಾಗಿತ್ತು. ನನಗೆ ಅವತ್ತು ವಿಪರೀತ ಜ್ವರ ಇತ್ತು. ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು, ರೇವಣ್ಣವರು ಬಂದಿದ್ದರು. ನನಗೆ ಇವರು ಸಾವಿನ ಸುದ್ದಿಯನ್ನು ತಿಳಿಸಿದರು. ಆದರೆ ನಾನು ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಹಾಗಾಗಿ ಬೈರ್ತಿ ಸುರೇಶ್ ಅವರನ್ನು ಕಳಿಸಿದೆ. ಬೈರ್ತಿ ಸುರೇಶ್ ಅವರು ಯಾಕಂದರೆ ಬೆಂಗಳೂರಿನಿಂದ ತಿಂತಣಿಗೆ ಬರಬೇಕಾದ್ರೆ ಭಾಳ ದೂರ ಆಗ್ತದೆ. ಅವರು ಹೆಲಿಕಾಪ್ಟರ್ ಸಿಗ್ತಾ ಇರಲಿಲ್ಲ. ಆದರೂ ಹೇಗೋ ಬೇರೆಯವರು ಹೆಲಿಕಾಪ್ಟರನ್ನ ಮಾಡ್ಕೊಂಡು, ಅವ್ರದ್ದೇ ಹೆಲಿಕಾಪ್ಟರ್ ಇವತ್ತು ನಾನು ಬಂದಿರೋದು, ಹೆಲಿಕಾಪ್ಟರ್ನ ಮಾಡ್ಕೊಂಡು ಅವರು ತಿಂತಣಿಗೆ ಬಂದು ಹೋದರು ಅಂತ ಅನಿಸುತ್ತೆ. ಬಂದಿದ್ರು. ಅವರು ಇವತ್ತು ಬರಬೇಕಾಗಿತ್ತು, ಬರಲಿಲ್ಲ. ಬರ್ತೀನಿ ಅಂತ ಹೇಳಿದರು ನನಗೆ, ಆದರೆ ಬರಲಿಲ್ಲ. ಸೊ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರ ಸಾವಿನ ದಿನ ಬರಲಿಕ್ಕಾಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ದೈವಾಧೀನರಾದಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಗೌರವ ಸರ್ಕಾರದಿಂದ ಸಲ್ಲಬೇಕು, ಆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಗಿನೆಲೆ ಗುರುಪೀಠ 1992 ಫೆಬ್ರವರಿ 9ನೇ ತಾರೀಕು ಪ್ರಾರಂಭ ಆಯಿತು. ಅವತ್ತು ನಾನು ಸೋತಿದ್ದೆ. ಸ್ವಲ್ಪ ಪುರುಷತ್ತಿತ್ತು ಸೋತಿದ್ದರಿಂದ. ಕುರುಬರಿಗೆ ಒಂದು ಗುರುಪೀಠ ಇರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಗುರುಪೀಠ ಆದದ್ದು ಕುರುಬರಿಗೆ. ಕಾಗಿನೆಲೆ ಗುರುಪೀಠ ಅಂತಕ್ಕಂಥದ್ದನ್ನು ಮರೀಲಿಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಆಗ ಪ್ರಾರಂಭ ಆದಾಗ ತಾರಕಾನಂದಪುರಿ ಸ್ವಾಮೀಜಿ ಅದರ ಮೊದಲನೇ ಗುರುಗಳಾದರು, ಪೂಜ್ಯರು. ಅವರು ನಂಜನಗೂಡು ತಾಲೂಕಿನವರು. ಮದುವೆ ಆಗಿರಲಿಲ್ಲ. ಅವರನ್ನು ಮೊದಲನೇ ಕಾಗಿನೆಲೆ ಗುರುಪೀಠದ ಮೊದಲನೇ ಗುರುಗಳಾಗಿ ಮಾಡಿದರು. ಆಮೇಲೆ ಅವ್ರ ನಂತರ ಯಾರನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ 4 ರೆವಿನ್ಯೂ ವಿಭಾಗಗಳಿದ್ದಾವೆ. 4 ರೆವಿನ್ಯೂ ವಿಭಾಗಗಳಲ್ಲಿ 4 ಜನ ಸ್ವಾಮೀಜಿಗಳಾಗಬೇಕು. ಕಲ್ಯಾಣ ಕರ್ನಾಟಕ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ, ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕದಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಯವರು ಇರೋದು. ಮೈಸೂರು ವಿಭಾಗದಲ್ಲಿ ಶಿವಾನಂದ ಮಹಾಸ್ವಾಮಿಗಳಿರೋದು. ಬೆಂಗಳೂರು ವಿಭಾಗದಲ್ಲಿ ಸಿದ್ದರಾಮಾನಂದಪುರಿ ಅಲ್ಲ ಎಂಥದ್ದು ಈಶ್ವರಾನಂದಪುರಿ ಸ್ವಾಮೀಜಿಯವರು ಇರೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇರ್ತಕ್ಕಂಥ. ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಪೂಜ್ಯರಾದಂಥ
ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಲಿಕ್ಕೆ, ಅವರ ಕುಟುಂಬ ವರ್ಗದವರಿಗೆ ಮತ್ತು ನೀವೆಲ್ಲ ಇಡೀ ಜನಾಂಗ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಎಲ್ಲ ಇಡೀ ಸಮಾಜದಲ್ಲಿ. ಯಾಕಂತಂದರೆ ನಾವು 92ನೇ ಇಸ್ವಿನಲ್ಲಿ ಗುರುಪೀಠ ಮಾಡುವಾಗ ಆಗ ಇಷ್ಟೊಂದು ಮಠಗಳಿರಲಿಲ್ಲ. ನಾವೆಲ್ಲರೂ ಕೂಡ ಮಾಡಿದ್ದು ಜಾತ್ಯತೀತವಾದಂಥ ಒಂದು ಮಠ ನಿರ್ಮಾಣ ಆಗಬೇಕು. ಜಾತ್ಯತೀತವಾದಂಥ ಮಠ ನಿರ್ಮಾಣ ಆಗಬೇಕು. ಮನುಷ್ಯ ಕುಲ, ಮಾನವ ಕುಲ ಇದೆಯಲ್ಲ, ಒಂದೇ ಕುಲ ಇರ್ತಕ್ಕಂಥದ್ದು. ಅದಕ್ಕೆ ಕನಕದಾಸರು ಏನು ಹೇಳಿದ್ದಾರೆ, ಕುಲವೆಂದು ಒಡೆದಾಡದಿರಿ, ಕುಲದ ನೀಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ. ಕುಲವೆಂದು ಒಡೆದಾಡದಿರಿ, ಕುಲದ ಕನಕದಾಸರು ಹೇಳಿರ್ತಕ್ಕಂಥದ್ದು. ಅದೇ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ. ಎರಡು ಒಂದೇನೆ, ಎರಡು ಒಂದೇನೆ. ಕನಕದಾಸರು ಹೇಳೋದು ಒಂದೇನೆ, ಬಸವಣ್ಣವ್ರು ಹೇಳೋದು ಒಂದೇನೆ. ಅದಕ್ಕೆ ಈ ಸಮಾಜದಲ್ಲಿ ಅನೇಕ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಭಾಷೆಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಯಾವುದೇ ಪೀಠ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಾವೆಲ್ಲರೂ ಕೂಡ ಮನುಷ್ಯರಲ್ವ. ಅದಕ್ಕೋಸ್ಕರ ನಾವು ಈ ಮಠವನ್ನು ಮಾಡುವಾಗ ಕನಕ ಗುರುಪೀಠ ಅಂತ ಮಾಡಿದ್ರೂ ಕೂಡ ಜಾತ್ಯತೀತ ಮಠವಾಗಿ ಅದು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಜಾತ್ಯತೀತ ಮಠವಾಗಿ ಬೆಳಿಬೇಕು. ಮನುಷ್ಯರೆಲ್ಲರನ್ನು ಕೂಡ ಒಗ್ಗೂಡಿಸ್ಬೇಕು. ಅಂತಿಮವಾಗಿ ನಾವೆಲ್ಲರೂ ಕೂಡ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರನೇ ಬಸವಣ್ಣ ಅವರು 12ನೇ ಶತಮಾನದಲ್ಲೇ ಹೇಳಿದ್ರು. 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ ಇವನಾರವ ಅಂತ ಹೇಳಯ್ಯ, ಇವ್ ನಮ್ಮವ ನಮ್ಮವ ಅಂತ ಹೇಳ್ರಿ ಅಂತ ಹೇಳಿದ್ರು. ಬುದ್ಧನ ಕಾಲದಲ್ಲೂ ಕೂಡ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಹೇಳಿದ್ರು. ಆದರೆ ಜಾತಿ ಹೋಗಲಿಲ್ಲ, ಜಾತಿ ಹಾಗೇ ಇದೆ. ಹಾಗಾಗಿ ಅದಕ್ಕೆ ಸೋಷಲಿಸಮ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲೋಕಿ ಅವರು ಒಂದು ಮಾತು ಹೇಳ್ತಾರೆ, ಬಿ ಆರ್ ಪಾಟೀಲ್ ಒಂದು ಮಾತು ಹೇಳ್ತಾರೆ, ಲೋಕಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಮುಂದುವರೆದ ಜಾತಿಗಳು, ಜಾತಿ ವ್ಯವಸ್ಥೆಯಲ್ಲಿ ಮುಂದುವರೆದವರು ಇದ್ದಾರಲ್ಲ, ಅವರು ಜಾತಿಯ ಸಮ್ಮೇಳನಗಳನ್ನ ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗ್ತವೆ. ಹಿಂದುಳಿದವರು, ಸಾಮಾಜಿಕವಾಗಿ ಹಿಂದುಳಿದವರು
ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮುಂದುವರೆದ ಜಾತಿಗಳಿದ್ದವಲ್ಲ, ಅವು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಿಂದುಳಿದ ಜಾತಿಗಳು ಸಮ್ಮೇಳನ ಮಾಡ್ತಾರೆ, ಜಾತಿ ಸಮ್ಮೇಳನ ಮಾಡ್ತಾರೆ, ಎಲ್ಲಿ ಜಾತಿ ಹೋಗ್ತದೆ, ಜಾತ್ಯತೀತ ಹೆಂಗಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಆದ್ದರಿಂದ ಲೋಹಿಯಾ ಅವರು ಒಂದು ಸಾಮಾಜಿಕ ಚಿಂತಕರು. ಅವರು ಹೇಳಿದ ಮಾತು, ಮೇಲ್ಗಡೆ ಜಾತಿಯವರು, ಮುಂದುವರೆದ ಜಾತಿಯವರು ಜಾತಿ ಸಮ್ಮೇಳನಗಳು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ. ಹಿಂದುಳಿದ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಸಾಮಾಜಿಕ ನ್ಯಾಯದ ರಥವನ್ನ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ ನಾನು, ಅದನ್ನು ಹಿಂದಕ್ಕೆ ತಳ್ಳಕ್ಕೆ ಹೋಗ್ಬೇಡಿ, ಯಾರೂ ಹಿಂದಕ್ಕೆ ತಳ್ಳಬಾರ್ದು. ನಿಮಗೆ ಶಕ್ತಿ ಇದ್ರೆ ಮುಂದಕ್ಕೆ ಎಳೀರಿ, ನಿಮ್ಮ ಕೈಲಾದ್ರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅದು ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇಲ್ಲಿ ತಿಂತಿಣಿ ಕಲಬುರಗಿ ವಿಭಾಗ, ಎಂಥದ್ದು ಕಲ್ಯಾಣ ಕರ್ನಾಟಕ ವಿಭಾಗ, ಈ ಭಾಗದಲ್ಲಿ ಇದ್ಕೊಂಡು ಅನೇಕ ವರ್ಷಗಳಿಂದ ಜಾತ್ಯತೀತ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಶಿಕ್ಷಣ ಇದೆಯಲ್ಲ, ಶಿಕ್ಷಣ, ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಶಿಕ್ಷಣ ಸಿಕ್ಕದೇ ಹೋದರೆ ಅವರ ಪ್ರಗತಿ ಆಗಲ್ಲ. ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಪ್ರಗತಿ ಆಗೋದು. ನಾವು ಮಠದ ಉದ್ದೇಶನೂ ಕೂಡ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕು, ಇನ್ನೊಂದು ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಮೂರನೇದು ಆಧ್ಯಾತ್ಮಿಕ ಕೆಲಸ ಮುಂದುವರಿಬೇಕು. ಯಾವ ಧರ್ಮನೂ ಕೂಡ ಅದು ಹಿಂದೂ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಲ್ಲ. ಇದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರತಿ ಧರ್ಮದಲ್ಲೂ ಕೂಡ, ನಮ್ಮ ಹಿಂದೂ ಧರ್ಮ ಇರ್ಬೋದು, ಇನ್ಯಾವುದೇ ಧರ್ಮ ಇರ್ಬೋದು, ಪ್ರೀತಿಸಿ ಅಂತ ಹೇಳ್ಕೊಡ್ತದ ಹೊರತು ದ್ವೇಷಿ ಅಂತ ಹೇಳ್ಕೊಡ್ತದ? ಯಾರನ್ನು ದ್ವೇಷಿ ಅಂತ ಹೇಳ್ಕೊಡಲ್ಲ. ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಮರೇಗೌಡ ಏನು ನಗ್ತಾ ಇದೆಯಲ್ಲ, ಹಿಂದ್ಗಡೆನಾ? ಅಲ್ಲ, ನೀನು ಮುಂದ್ಗಡೆ ಕೂತ್ಕೊಂಡು ನಗ್ತಾ ಇದೆಯಲ್ಲ, ಅದಕ್ಕೆ ಹೇಳಿದ್ದು ನಾನು. ಪ್ರೀತಿಸಿ ಅಂತ ಹೇಳ್ಕೊಡ್ತದ ಮತ್ತು ದ್ವೇಷಿ ಅಂತ ಹೇಳ್ಕೊಡಲ್ಲ, ಗೊತ್ತಾಯ್ತಾ? ಅದರಿಂದ ಇಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಶಿಕ್ಷಣ, ಆಧ್ಯಾತ್ಮ ಮತ್ತು ಜಾತ್ಯತೀತ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಅದು ಆಗಬೇಕು. ಶಿಕ್ಷಣ ಆದಾಗ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ. ಶಿಕ್ಷಣ ಇಲ್ಲದೆ ಹೋದರೆ ಗುಲಾಮಗಿರಿನಲ್ಲಿ ನರಳಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೂ ಅನೇಕ ಜನರಿಗೆ ಶಿಕ್ಷಣ ಸಿಕ್ಕಿದ್ರೂ ಕೂಡ ಆ ಗುಲಾಮಗಿರಿ ಮನಸ್ಥಿತಿ ಇನ್ನೂ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಗುಲಾಮಗಿರಿ ಮನಸ್ಥಿತಿ
ಗುಲಾಮಗಿರಿ ಮನಸ್ಥಿತಿ ಅಂದ್ರೆ ಏನು? ಈಗ ಮೇಲ್ಜಾತಿಯವನು ಒಬ್ಬ ಬಡವ ಬಂದರೂ ಕೂಡ ಅವನ್ನ ಸ್ವಾಮಿ ಅಂತ ಕರಿತೀವಿ. ಅದೇ ಒಬ್ಬ ತಳ ಸಮುದಾಯದವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮಗಿರಿಯ ಸಂಕೇತ, ಗುಲಾಮಗಿರಿಯ ಮನಸ್ಥಿತಿ. ಇದನ್ನು ಕಿತ್ತೆಸಿಬೇಕು. ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಂತೇಳಿ ಇನ್ನೊಬ್ಬರನ್ನ ದ್ವೇಷಿಸಬೇಕು, ವೈರತ್ವ ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲ. ಇನ್ನೊಬ್ಬರನ್ನ ಪ್ರೀತಿಸೇ ಸ್ವಾಭಿಮಾನಿಗಳಾಗಿ ಇರಬೇಕು. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೂಡ ಸ್ವಾಭಿಮಾನಿಗಳಾಗಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಸಮಾಜಗಳು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಎಂಥ ಶಿಕ್ಷಣ ಪಡ್ಕೋಬೇಕು ಅಂತಂದ್ರೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು. ಸುಮ್ಮನೆ ನಾನು MA ಮಾಡಿದ್ದೀನಿ, BA ಮಾಡಿದ್ದೀನಿ, BSc ಮಾಡಿದ್ದೀನಿ, ಲಾ ಮಾಡಿದ್ದೀನಿ, MSc ಮಾಡಿದ್ದೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ. ಡಾಕ್ಟ್ರೇಟ್ ಮಾಡಿದ್ದೀನಿ ಅಂದ್ರೆ ಪ್ರಯೋಜನ ಆಗಲ್ಲ. ಅಂದರೆ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು. ಅದಿದ್ರೆ ಮಾತ್ರ ಪ್ರಯೋಜನ ಆಗುತ್ತೆ. ನಾವು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯೋಜನ ಆಗುತ್ತೆ. ಇಲ್ಲವರೆಕ್ಕಾಗಲ್ಲ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ 15% ಅಷ್ಟಿತ್ತು. ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ 15% ಇತ್ತು. ಈಗ 76% ಆಗಿದೆ. 76% ಆಗಿದೆ ಶಿಕ್ಷಣ. ಇನ್ನೂ ಯಾಕೆ ಜಾತಿ ಹೋಗಿಲ್ಲ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾದಾಗ ಮಾತ್ರ ನಮ್ಮ ಜಾತಿ ವ್ಯವಸ್ಥೆಗೂ ಕೂಡ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಎಷ್ಟು ವರ್ಷ ಆಯಿತು ಇವನಾರವ ಅಂತೇಳಿ? 850 ವರ್ಷಗಳಾಯಿತು. 850 ವರ್ಷಗಳಿಂದ ಜಾತಿ ಹೋಗಿಲ್ಲ. ಅದರಿಂದ ಕೆಲವರು ಹೆಮ್ಮೆ ಪಡ್ತಾರೆ. ಜಾತಿ ಸೂಚಕ ಹೆಸರುಗಳನ್ನಿಟ್ಟುಗಳಿದ್ರೆ ಹೆಮ್ಮೆ ಪಡೋದು. ಅವೆಲ್ಲ ಈ ಜಾತಿ ಸೂಚಕ ಇಟ್ಕೊಳ್ಳೇಬಾರದು. ವಿದ್ಯಾವಂತರಾದ ಮೇಲೆ ವೈಜ್ಞಾನಿಕತೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಈಗ ಬಸವಣ್ಣ ಹೋರಾಡದ್ದು ಯಾವುದು? ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡೋದು. ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡೋದು. ಕನಕದಾಸರು ಮೌಢ್ಯಗಳೆಲ್ಲ ತಿರಸ್ಕಾರ ಮಾಡೋದು. ಮತ್ತೆ ನಾವು ಮೌಢ್ಯಗಳನ್ನ, ಕಂದಾಚಾರಗಳನ್ನ ಅನುಸರಿಸ್ತಕ್ಕಂಥ ಕೆಲಸ ಆಗಬಾರ್ದು. ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಇಲ್ಲಿಗೆ 3 ಸಾರಿ ಬಂದಿದ್ದೇನೆ. 4 ಸಾರಿ ಬಂದಿದ್ದೀನಿ. ಸೋತಾಗಲೂ ಬಂದಿದ್ದೀನಿ, ಗೆದ್ದಾಗಲೂ ಬಂದಿದ್ದೀನಿ. ಚೀಫ್ ಮಿನಿಸ್ಟರ್ ಆದಾಗಲೂ ಬಂದಿದ್ದೀನಿ, ಸೋತಾಗಲೂ ಬಂದಿದ್ದೀನಿ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಬಂದಿದ್ದೀನಿ. ಆದರೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ನಾನು 8ನೇ ಚುನಾವಣೆಯಲ್ಲಿ ಗೆದ್ದು ಈಗಲೂ 2ನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ
ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲ ಜನರು ಪ್ರೀತಿಸ್ತಾರೆ ನನಗೆ. ಏಯ್, ನೀನ್ ಪ್ರೀತಿಸ್ತೀಯ, ನಿನ್ ತರನೇ ಬೇರೆಯವರು ಪ್ರೀತಿಸ್ತಾರೆ. ನೀನು ಜಾಸ್ತಿ ಪ್ರೀತಿಸ್ತೀಯ, ಆದ್ರೆ ಬೇರೆಯವರು ಕೂಡ ಪ್ರೀತಿಸ್ತಾರೆ. ಅದರಿಂದಲೇ ನಾನು ರಾಜಕೀಯದಲ್ಲಿ ಬದುಕಿರೋದು. ಬರೀ ಒಂದು ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಕ್ಕಾಗಲ್ಲ. ಎಲ್ಲ ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದ್ರಿಂದ ಬದುಕಿದ್ದೇನೆ. ಹಾಗಾಗಿ ನಿಮ್ಮ ಆಶೀರ್ವಾದ ಇದೆಯಲ್ಲ, ಇಡೀ ಸಮಾಜದ ಆಶೀರ್ವಾದ ಇದೆಯಲ್ಲ, ಅದಕ್ಕೆ ಯಾವ ಬೆಲೆನೂ ಕೂಡ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ. ಅದೇ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ, ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಮ್ಮ ಎಲ್ಲ ಸ್ವಾಮೀಜಿಯವರು ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇಡೀ ರಾಜ್ಯಕ್ಕೆ ಕನಕ ಗುರುಪೀಠ ಒಂದು ಜಾತ್ಯತೀತ ಪೀಠವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿಕ್ಷಣ ಸಂಸ್ಥೆಗಳಾಗಬೇಕು. ಈಗ ಸಾಕಷ್ಟು ಕನಕ ಗುರುಪೀಠ ಬೆಳೆದಿದೆ, ಶಿಕ್ಷಣ ಸಂಸ್ಥೆಗಳು ಕೂಡ ಆಗಿದ್ದಾವೆ, ಆಧ್ಯಾತ್ಮಿಕವಾಗಿಯೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೆ ನಾವೆಲ್ಲ ಕುರುಬರು ಅಂತಕ್ಕಂಥದ್ದನ್ನು ಮರಿಬಾರದು. ನಾವೆಲ್ಲ ಕುರುಬರು ಅಂತಕ್ಕಂಥದ್ದು ಮಾತಾಡ್ಬಾರ್ದು. ಅಂತಿಮವಾಗಿ ಕುರುಬರೆಲ್ಲ ಒಗ್ಗಟ್ಟಾದ ಮೇಲೆ, ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗಬೇಕು. ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗಬೇಕು. ವಿರೂಪಾಕ್ಷಪ್ಪನವರು ಬಹಳ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲ, ಮನವಿಯನ್ನು ಕೊಟ್ಟಿದ್ದಾರೆ. ಈಗ ಈಗ ಇನ್ನೊಂದು ಮನವಿಯನ್ನು ಕೊಡ್ತಾವ್ರೆ. ಅದಲ್ಲಪ್ಪ, ಇದು ಬೇರೆ, ಇದು ಇಲ್ವಾ? ಹಾ, ಇಲ್ಲಿ ಒಂದು ಹುಡುಗರ ಹಾಸ್ಟೆಲ್ ಆಗಬೇಕು, ಹುಡುಗಿಯರ ಹಾಸ್ಟೆಲ್ ಆಗಬೇಕು, ಒಂದು ಭೋಜನಾ ಶಾಲಾ ಆಗಬೇಕು ಅಂತೇಳಿ, ಯಾತ್ರಿ ನಿವಾಸ ಆಗಬೇಕು ಅಂತೆಲ್ಲ ಕೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಹಣವನ್ನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆಗ್ಬೋದಾ? ಕೊಡ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವರು ನುಡಿ ನಮನ ಕಾರ್ಯಕ್ರಮದ ಪ್ರಯುಕ್ತ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಎಲ್ಲ ದಲಿತ ಹಿಂದುಳಿದ ಮಠಗಳಿಗೆ ಬೆಂಗಳೂರಿನಲ್ಲಿ ಜಾಗ ಕೊಟ್ಟಿದ್ದೀವಿ. ಸುಮಾರು 50 ಎಕರೆ ಏನಂತ ಹೇಳ್ತಾರೆ, ನೋಡಪ್ಪ, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ, ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ.
ನಮ್ಮ ಕೆಲಸ ಶಿಫಾರಸ್ ಮಾಡೋದಷ್ಟೇನೆ. ಶಿಫಾರಸ್ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಹಿಂದೆ ಬೀದರ್, ಕಲಬುರಗಿ, ಯಾದಗಿರ್ 3 ಜಿಲ್ಲೆಗಳನ್ನು ಕಳಿಸಿದ್ದೆ. ಆಮೇಲೆ ಮತ್ತೆ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ಮೇಲೆ ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸ್ಬೇಕು ಅಂತ ಮಾಡಿದ್ರು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದ್ರು. ಅದು ಕ್ಲಾರಿಫಿಕೇಶನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು. ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಗೊತ್ತಾಯ್ತಾ? ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಅತ್ತಗೆ. ಶಿಫಾರಸ್ ಮಾಡಿದ್ದೀನಿ. ಸೊ ಕೂತ್ಗಳಪ್ಪ, ಕೂತ್ಕೊಳ್ತಾವ. ರಿಪೋರ್ಟ್ ನಾನು ಒಂದ್ಸಾರಿ ಕಳಿಸಿದ್ದೆ, 2ನೇ ಸಾರಿನೂ ಕಳಿಸ್ಕೊಡ್ತೀನಿ. ಏನಮ್ಮ ಇದು? ಒಂದು ಮೆಡಿಕಲ್ ಕಾಲೇಜ ಜಿಲ್ಲೆಗೆ ಕೊಡ್ತೀನಿ. ಮೆಡಿಕಲ್ ಕಾಲೇಜ ಜಾತಿ ಗಣತಿ ಯಾವಾಗ ಬಿಡುಗಡೆ ಮಾಡಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ. ಜಾತಿ ಗಣತಿ ಇನ್ನೊಂದು ತಿಂಗಳು ಒಳಗಡೆ ಬಿಡುಗಡೆ ಮಾಡ್ತೇವೆ. ಜಾತಿ ಗಣತಿ ಇನ್ನೊಂದು ತಿಂಗಳಲ್ಲಿ ಒಳಗಡೆ, ಬಹಳ ಹೆಚ್ಚಂದ್ರೆ 2 ತಿಂಗಳಾಗ್ಬೋದು. ಬಟ್ ಅಂತಿಮವಾಗಿ ಎಲ್ಲ ಸರ್ವೆ ಎಲ್ಲ ಆಗಿದೆ. ಈಗ ಶಿಫಾರಸ್ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಉಳಿದಿರ್ತಕ್ಕಂಥದ್ದು. ಶಿಫಾರಸ್ ಮಾಡಿ ವರದಿ ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ. ಪಾಸಿಟಿವ್. ಏನಪ್ಪ ಹಿಂದುಳಿದ ವರ್ಗಗಳ ಮಂತ್ರಿ? ಸೊ ಕೂತ್ಕೊಳ್ರಿ, ಕೂತ್ಕೊಳ್ಳಯ್ಯ, ಕೂತ್ಕೋ. ಏನು ನೀವು ಕೇಳಕ್ಕೆ ಶುರು ಮಾಡಿದ ಮೇಲೆ ಸುಮ್ಮನೆ ಕೂತಿರ್ತೀರಿ. ನೀವು ಭಾಳ ಸಂತೋಷ ಏನಪ್ಪ ಅಂತಂದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಬೆಳವಣಿಗೆ ಆಗಿದೆಯಲ್ಲ ಅಂತಕ್ಕಂಥದ್ದೇ. ಪ್ರಶ್ನೆ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಒತ್ತಾಯ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಒಂದ್ಸಾರಿ ಒತ್ತಾಯ ಮಾಡಿದ್ರೆ ಪ್ರಯೋಜನ ಆಗಲ್ಲ, 2 ಸಾರಿ ಒತ್ತಡ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ಒತ್ತಡ ಮಾಡುತ್ತಲೇ ಇರಬೇಕು. ನೀವು ಕೊಟ್ಟಿರೋ ಧೈರ್ಯ ಸರ್. ಗೊತ್ತಾಯ್ತಾ? ಆದ್ರಿಂದ ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಬಿದ್ದವನಲ್ಲ. ಹೋರಾಟದ ಮೂಲಕ ರಾಜಕೀಯ ಮಾಡ್ಕೊ ಬಂದಿರೋನು. ಮುಂದೆನೂ ಕೂಡ ಮಾಡ್ತೇನೆ ಹೊರತು ಹಿಂದೆ ಬೀಳಲ್ಲ. ಎಲ್ಲಿವರೆಗೆ ಶಕ್ತಿ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಮಾಡೋದು. ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡೇ. ಧ್ವನಿ ಯಾರಿಗಿಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನೀವೆಲ್ಲರೂ ಭಾಳ ಜನ ಬಂದು ಸೇರಿದ್ದೀರಿ. ನೀವೆಲ್ಲರೂ ಕೂಡ ನುಡಿನಮನವನ್ನು ಅರ್ಪಿಸ್ಲಿಕ್ಕೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಿಧನರಾದ ಮೇಲೆ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ನುಡಿನಮನವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ನಾನು ಕೂಡ ನುಡಿನಮನವನ್ನು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಅರ್ಪಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀವು ಪ್ರಾರ್ಥನೆ ಮಾಡ್ತೀರಿ ಅಲ್ವಾ? ಓಕೆ. ಇಷ್ಟನ್ನು ಹೇಳಿ ನಿಮಗೆಲ್ಲ
ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.